ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಫೈಟ್ ನಡೀತಾ ಇದೆ, ಮತ್ತೊಂದು ಕಡೆ ಹಿರಿಯೂರು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ನಡುವೆನೆ ಕಿತ್ತಾಟ ಶುರುವಾಗಬಿಟ್ಟಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಹಿರಿಯೂರು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಟಿಕೆಟ್ ಕಿತ್ತಾಟನ ಅನ್ನೋ ಪ್ರಶ್ನೆ. ದೋಸ್ತಿಗಳ ಅಭ್ಯರ್ಥಿ ಕಣಕ್ಕಿಳಿಸೋದಾದ್ರೆ ನನ್ನನ್ನೇ ಇಳಿಸಿ ಅಂತ ಚಿಕ್ಕನಾಯಕನಹಳ್ಳಿ ಶಾಸಕ ಹೇಳ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಹಿರಿಯೂರು ಕಣಕ್ಕೆ ಶಾಸಕ ಸುರೇಶ್ ಬಾಬು ಪಟ್ಟು ಹಿಡಿದಿದ್ದಾರೆ. NDA ಅಭ್ಯರ್ಥಿಯಾಗಿ JDS ನಿಂದಲೇ ಕಣಕ್ಕಿಳಿಯಲಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇದು JDS ಕ್ಷೇತ್ರವಾಗಿರೋದ್ರಿಂದ ನಮಗೆ ಟಿಕೆಟ್ ಸಿಗಲಿ ಅಂತ ಈ ಶಾಸಕರು ಹೇಳ್ತಾ ಇರೋದು. ಕ್ಷೇತ್ರದಲ್ಲಿ ಈಗಾಗಲೇ HD ಕುಮಾರಸ್ವಾಮಿ ಸ್ಪರ್ಧೆ ಅಂತ ಭಾರಿ ಸುದ್ದಿ ಆಗ್ತಾ ಇದೆ. ಕುಮಾರಸ್ವಾಮಿ ಅವರೇ ರಾಜ್ಯ ರಾಜಕಾರಣಕ್ಕೆ ಬಂದು ಬಿಡ್ತಾರೆ, ಹಿರಿಯೂರು ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಈವರೆಗೂ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಅಧಿಕೃತವಾಗಿ ಯಾರು ಹೇಳಿಲ್ಲ. JDS ಬಿಜೆಪಿ ದೋಸ್ತಿಗಳ ರಣಕಲಿ ಯಾರು ಅನ್ನೋದೇ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇರೋದು. ನೋಡಿ, ಒಂದು ಕಡೆ ಕಾಂಗ್ರೆಸ್ನಿಂದ ದಿವಂಗತ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಲಾಬಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೋಸ್ತಿಗಳ ನಡುವೆನೆ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಮಗೆ ಬೇಕು ಈ ಕ್ಷೇತ್ರ ಅಂತ, JDS ನವರು ಹೇಳ್ತಾ ಇದ್ದಾರೆ ಇದು JDS ನ ಕ್ಷೇತ್ರ, ಹಂಗಾಗಿ ನಮ್ಮ JDS ನ ಅಭ್ಯರ್ಥಿನೇ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಆ ಕಿತ್ತಾಟ ಎಲ್ಲಿವರೆಗೂ ಬಗೆಹರಿದು ಬಿಡುತ್ತಾ? ಜೊತೆಗೆ ಕುಮಾರಸ್ವಾಮಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಹೇಳಿ. ಸೊ ಹಂಗಾಗಿ ದೋಸ್ತಿಗಳ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ.